ತೋರಿಸಿ ಸರ್ ಅದೇನು ಏನಾಗಿದೆ. ನಿನ್ನೆ ರಾತ್ರಿ ಮಾಡೋ ಕೆಲಸ ಇದು ಮೇಲ್ಗಡೆ ಕೆತ್ತಿ ಈಮೇಲೆ ಇಟ್ಬಿಟ್ಟು ಹಂಗೆ ಬಿಟ್ಟಿದೆ. ಒಳಗಡೆ ಕ್ಯಾಶು ಮೊಟ್ಟೆ ಮತ್ತೆ ಮೈ ಮದರ್ ಕ ಶಾಪ್ ಮೊಟ್ಟೆ ಮಾತ್ರ ಹೊಡೆದಾಕಿದ್ರು. ಬರೀ ಕ್ಯಾಶ್ ಎತ್ತವ್ರಂದ್ರೆ ಮಾತ್ರ ಹೊಡೆದಾಕಿದ್ರು. ಕ್ಯಾಶ್ ಒಂದು 2,000-3,000 ರೂಪಾಯಿ ಕ್ಯಾಶ್ ಇತ್ತು. ಏನು ಮಾಡಿದ್ರು ಅದೇ ಕ್ಯಾಶ್ ಟೇಬಲು ಕಾಸು ಎಷ್ಟು ಇಟ್ಕೊಂಡಿದ್ದಾರೆ. ನೋಡಿ ಗೊತ್ತಾಗಲ್ಲ ಒಂದೊಂದು ಆಮೇಲೆ ಗೊತ್ತಾಗ್ತದೆ. ಎಷ್ಟು ಗಂಟೆಗೆ ಬಂದಿರ್ಬೋದು? ಒಂದು 2 ಗಂಟೆ 3 ಗಂಟೆ ನೈಟ್ ಹಾಕಿಲ್ಲ. ನೈಟ್ ಎಲ್ಲ ಹಾಕಿರ್ತಾರೆ. ಆರೆಕಾಲಿಂದ ಮೀಟ್ ಎತ್ಬಿಟ್ರಲ್ಲ ನೋಡಿ ಇಲ್ಲಿ ಕಾಣ. ಇದು ಎಲ್ಲಿ ಸಿಂಗಲ್ ಆಯ್ತು ಇಟ್ಟಿರ್ಲಿಲ್ವಾ? ಕ್ಯಾಮ್ರಾ ಇಲ್ವಾ? ಇಲ್ಲ ಎತ್ಕೊಂಡ್ಬಿಟ್ಟವ್ರಾ? 1,000 ಇಟ್ಟಿದ್ದ ಚಿಲ್ಲರೆ ಕಾಸು 10 ರೂಪಾಯಿ. ಮೀಟಿದ್ರಾ ಲ್ಯಾಪ್ಟನ್ನು ಮೀಟಿದ್ದಾರೆ. ಇದನ್ನು ಬೆಂಡ್ ಮಾಡಿದ್ದಾರೆ. ಇದನ್ನು ಲ್ಯಾಪ್ ಓಪನ್ ಮಾಡಿದ್ದಾರೆ. ಆಮೇಲೆ ಎತ್ತಿದ್ದಾರೆ. ಇದನ್ನು ಮೀಟ್ ಇರಬೇಕು. ಡೋರ್ ಲಾಕ್ ಒಳಗಡೆ ಇದಲ್ಲ, ಇದನ್ನ ಇಲ್ಲಿಂದ ಮೀಟ್ ಇದ್ದಾರೆ. 4 ಕಡೆ ಆಗಿದೆ. 4 ಕಡೆ ಆಗಿದೆ. ಅಂಗಡಿ ಕ್ಲೋಸ್ ಮಾಡಿಕೊಂಡು 10 ಗಂಟೆಗೆ ಹೋಗಿ ತಿರ್ಗಿ ಮತ್ತೆ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ 2 ಗಂಟೆ 3 ಗಂಟೆ ಟೈಮಲ್ಲಿ ಕಳ್ಳರು ಬಂದು ಅಂಗಡಿ ಶಟ್ರ್ ಇಟ್ಬಿಟ್ಟು ಒಳಗಡೆ ಬಂದು ಕ್ಯಾಶ್ ಬಾಕ್ಸಲ್ಲಿ ಒಂದು 2,000-3,000 ರೂಪಾಯಿ ಕ್ಯಾಶ್ ಎತ್ತಿದ್ದಾರೆ. ಕ್ಯಾಶ್ ಹುಡ್ಕೋ ಟೈಮಲ್ಲಿ ಮೊಟ್ಟೆ ಎಲ್ಲ ಹೊಡೆದಾಕ್ಬಿಟ್ಟು ಹೋಗಿದ್ದಾರೆ ಸರ್. ಎಷ್ಟು ಜನ ಬಂದಿದ್ರು ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಮಾಹಿತಿ? ಇದು ಇವ್ರು ನಮ್ಮ ಹಾಲು ಹಾಕ್ಬೋತಾರಲ್ಲ, ಹಾಲು ಹಾಕೋದು ಫೋನ್ ಮಾಡಿ ಹೇಳಿ. ಅದು ಬಿಟ್ಟು ಬೇರೆ ಏನೇನೋ ಹೋಗಿದ್ಯಾ ನೀನು? ಬೇರೆ ಏನೋ ಐಟಮ್ ಎಲ್ಲ ಯಾವುದು ಆಗಲೇ ಹೇಳ್ತಿದ್ರಿ ಇದು 2ನೇ ಸರಿ ಹಾಕಿ. ಇದು 2ನೇ ಟೈಮು ಆಗಿರೋದು ನನಗೆ. ಫಸ್ಟ್ ಟೈಮ್ ಆದಾಗ ಅದು ಮಾಮೂಲಿ ನಾರ್ಮಲಾಗಿ ಅವಾಗಲೂ ಕ್ಯಾಶ್ ಇಟ್ಟಿದ್ದಾರೆ. ಸೆಕೆಂಡ್ ಟೈಮ್ ಬಂದಾಗಲೂ ಇವರು ಬರೀ ಕ್ಯಾಶ್ ಮಾತ್ರ ಇರ್ತಾರೆ. ಈಗ ಬೀಟ್ ಪೊಲೀಸ್ ಅವರೆಲ್ಲ ಬರ್ತಾರಲ್ವಾ? ರೆಗ್ಯುಲರ್ ಬರಲ್ವಾ? ಯಾರು ಬಂದಿಲ್ಲ. ನೈಟ್ ಬೀಟ್ ಯಾರು ಮಾಡಲ್ವಾ? ಬೀಟ್ ಯಾರು ಬರ್ತಾ ಇಲ್ಲ. ಈಗ ಈ ಥರ ಎಲ್ಲ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಮನವಿ ಮಾಡ್ತೀರಿ ನೀವು? ಅಂದರೆ ಈ ರೀತಿ ಪದೇ ಪದೇ ಆಗ್ತಾ ಇದೆಯಲ್ಲ, ಅದ್ರ ರೆಸ್ಪಾನ್ಸಿಬಿಲಿಟಿ ಅವರೇ ತಗೋಬೇಕು. ಯಾಕಂದರೆ ಒಂದು ಏರಿಯಾ ಲಿಮಿಟ್ಸ್ ಅಂತಂದರೆ ಅದೇ ಬರ್ಬೇಕಲ್ಲ. ಪೊಲೀಸ್ನವರು ಸುಮ್ಮನೆ ಕಂಪ್ಲೇಂಟ್ ತಗೊಂತಾರೆ, ಸುಮ್ಮನೆ ಆಯ್ತಾರೆ ಅಷ್ಟೇ. ಬೇರೆ ಏನು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಇರೋದೇ ಇಲ್ಲ. ಕೊನೆ ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರಿ? ಯಾವುದು ಕಂಪ್ಲೇಂಟ್ ಏನೂ ಕೊಟ್ಟಿಲ್ಲ, ಬಟ್ ಇನ್ಫಾರ್ಮ್ ಅಂತ ಮಾಡಿದ್ವಿ. ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಇಲ್ಲ. ನಾವು ಏನು ಸೆಕ್ಯೂರಿಟಿ ಮಾಡ್ಬೇಕು ಅದು ಮಾಡಿರ್ತೀವಿ. ಇವತ್ತು ಕಂಪ್ಲೇಂಟ್ ಏನೋ ಕೊಟ್ಟರಾ? ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಡಬೇಕು ಸರ್ ಇವತ್ತು. ಸುಮಾರು ಒಂದು 3:47ರಂಗೆ ನಮ್ಮ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ 3:47ರಲ್ಲಿ
3 ಜನ ಒಂದು ಆಕ್ಸೆಸಲ್ಲಿ ಬಂದು ಫಸ್ಟು ಟ್ರೈ ಮಾಡಿದರು. ಡೋರು ಒಂದು 10 ನಿಮಿಷ ಆದಮೇಲೆ ಡೋರ್ ಎತ್ತಿದ್ದಾರೆ. ಅಷ್ಟರಲ್ಲಿ ಒಂದು 4-5 ಗಾಡಿಗಳು ಓಡಾಡಿದೆ. ಒಂದು ಸ್ವಲ್ಪ ಹಿಂದೆ ಮುಂದೆ ಹೋಗಿ ಎಲ್ಲ ನೋಡಿದ್ದಾರೆ. ಆಮೇಲೆ ಯಾರು ಬರ್ದಿರೋದು ನೋಡಿ ಡೋರ್ ಎತ್ತಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ನಮ್ಮ ನಂಜುಂಡೇಶ್ವರ ಟ್ರೇಡರ್ಸ್ ಅಂತ ಅವ್ರ ಅಂಗಡಿಲಿ ಒಂದು ಸುಮಾರು ಒಂದು 4ರಿಂದ 5 ಸಾವಿರ ಇದು ಅಂದರೆ ಕಾಯಿನ್ಗಳು, 50 ರೂಪಾಯಿ ನೋಟ್ಗಳು, 100 ರೂಪಾಯಿ ನೋಟ್ಗಳು ಥರ ಇತ್ತು. ಸೊ ಅದನ್ನು ಮಾತ್ರ ಎತ್ಕೊಂಡೋಗಿದ್ದಾರೆ. ಬೇರೆ ಏನು ವಸ್ತುಗಳು ಮುಟ್ಟಿಲ್ಲ. 3 ಜನ ಬಂದಿದ್ದರು. ಒಬ್ಬರು ಕೊಡ್ತಾಯಿದ್ರು, ಒಬ್ಬ ಗಾಡಿನೇ ಹಾಕಿದ್ರೆ, ಇನ್ನೊಬ್ಬ ಹುಡುಗ ಚಿಕ್ಕ ಹುಡುಗ ಥರ ಇದ್ದ, ಅವನೇ ಜಾಸ್ತಿ ಆ್ಯಕ್ಟಿವಿಟಿ ಮಾಡಿದ್ರು. ಏನು ಜಾಸ್ತಿ ಪ್ರಮಾಣ ಏನೋ ಹೋಗಿದೆಯಾ ಅಮೌಂಟ್ಗಳು ಇದು ಅಂತ ಹೇಗೆ? ಅಷ್ಟೇ ಸರ್, ಒಂದು 4ರಿಂದ 5 ಸಾವಿರ ಹೋಗಿದೆ. ನಮಗೆ ಆಮೇಲೆ ವಿಷಯ ತಿಳಿತು. ಮೇಲ್ಗಡೆ ಸುಂದರನಗರ ಸರ್ಕಲಿಂದ ನಮ್ಮದು ಆಂಜನೇಯ ರಥಬೀದಿ ರಸ್ತೆ ಅಂತ ಕರಿತೀವಿ, ಆ ರೋಡಲ್ಲಿ ಮಾತ್ರ ವೆಂಕಟೇಶ್ವರ ಬೇಕರಿಯಿಂದ ಒಂದು ಹೋಗಿದ್ದಾರೆ. ಅಲ್ಲಿ ಒಂದು 4ರಿಂದ 5 ಸಾವಿರ ಹೋಗಿದೆ ಅಂತ ಹೇಳಿದ್ರು ಬೇಕಿರು. ಅದನ್ನು ಬಿಟ್ಟರೆ ಇಲ್ಲಿ ಸರ್ಕಲಲ್ಲಿ ನಮ್ಮದು ಉಲ್ಪಾಸ್ ಒಂದು ಹಾಲಿನ ಡೈರಿ, ಹಾಲಿಂದ ಅಂದರೆ ಬೆಳಗಿನ ಜಾವ ತೆಗಿತಾರೆ ಅವರು. ಸೊ ಅವ್ರಲ್ಲಿ ಏನು ಒಳಗಡೆ ಹೋಗಿಲ್ಲ, ಬಟ್ ಡೋರ್ ತೆಗೆದಿದ್ದಾರೆ ಅವ್ರಿಗೆ. ಸೊ ಬೇರೆ ಏನೋ ಹಾನಿ ಯಾವುದೋ ವಿಷಯ ಆಗಿದೆ.